ಇವಾಗ ಇದು ಡೆಕೋರೇಷನ್ ಮಾಡೋದಕ್ಕೆ ಫ್ರೇಮ್ ರೆಡಿ ಮಾಡ್ತಿದ್ದಾರೆ ನಮ್ಮ ಮಾವ. ಚೇರ್ ಆ ಕಡೆ ಬನ್ನಿ ನೋಡಿ ವೆಲ್ಡಿಂಗ್ ಮಿಷಿನ್. ಎಷ್ಟಡಿಗೆ ಎಷ್ಟಡಿ ಮಾವ ಇದು? 6x6 ಅಡಿ. 6.5 ಬರುತ್ತೆ. 6.5 ಬರುತ್ತಾ? ನಮಗೆ ಸ್ಕ್ರೀನ್ ಬಂದು 6.6. ಸಾಕು. ಸ್ವಲ್ಪ ಲೆಗ್ ಬರುತ್ತಲ್ಲ ಕೆಳಗೆ. ನೋಡಿ ಫ್ರೇಮ್ ರೆಡಿ ಆಯಿತು. ಸೊ ರೆಡಿ ಆಯಿತು, ಇನ್ನೊಂದು ಟಾಕ್ ಹಾಕಿದ್ರು ವೆಲ್ಡ್ ಮಾಡ್ತಾರೆ ಈಗ. ಸೊ ಈ ಫ್ರೇಮಲ್ಲಿ ಸೊ ಬಾಳೆ ಇದು ಡಿಸೈನ್ ಬರ್ತಾ ತೋರಿಸ್ತೀನಿ ನಿಮಗೆ ಯಾವ ಥರ ಏನು ಅಂದ್ಬಿಟ್ಟು. ಸಕ್ಕದಾಗಿ ರೆಡಿಯಾಗಿದೆ ಫ್ರೇಮ್. ಓಕೆ, ಇವಾಗ ನಾವು ತರಕಾರಿ ಎಲ್ಲ ತರಕ್ಕೆ ಬಂದಿದ್ದೀವಿ. ಇಲ್ಲಿ ಕೂತಿದ್ದೀವಿ, ನ್ಯಾಯಬೆಲೆ ಅಂಗಡಿಗೆ ಬಂದು ಕೂತಿದ್ದೀವಿ. ಏನಕ್ಕೆ ಅಂದರೆ ಇವತ್ತು ಲಾಸ್ಟ್ ಡೇಟ್ ಅಂತೆ ಏನಾದರೂ ಸಾಮಾನು ತಗೊಳ್ಳೋದಕ್ಕೆ, ಅದಕ್ಕೆ ಬಂದು ಕೂತಿದ್ದೀವಿ. ಎಲ್ಲ ತಗೊಂಡು ಮತ್ತೆ ತರಕಾರಿಗಳು ತಗೊಂಡು ಹೋಗ್ತೀವಿ. ಸಿಗ್ತೀವಿ ಆಮೇಲೆ ಮತ್ತೆ. ಈಗ ತರಕಾರಿ ಎಲ್ಲ ತಗೊಂಡು ಹೋಗಕ್ ಬಂದಿದ್ದೀವಿ. ಲಿಸ್ಟ್ ಇದೆ, ಆ ಲಿಸ್ಟ್ನ ನೋಡಿ ತಾತಿದ್ದೀವಿ. ನಾಚ್ಕಂತ ಈರುಳ್ಳಿ 8 kg. 8 kg ಈರುಳ್ಳಿನ ಇಬ್ರು ಬೀಗರು ಸೇರಿ ಆಯ್ಕಂತ ಇದ್ದಾರೆ. ಇಬ್ರು ಬೀಗರು ಈರುಳ್ಳಿನ ತಗೊಳ್ಳೋದ್ರಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ. ಪುಸ್ತಲ್ಲ ಅದಾಗ್ಲೇ ಕೊಟ್ಟು ಕಳಿಸಿ. ಇದೊಂದು ಕವರ್ ಸಿಕ್ಕಿರೋ ನಿಂಗೆ. ಎಲ್ಲ ಪರ್ಚೇಸಿಂಗ್ ಆಯ್ತಾ? ಎಲ್ಲ ಫುಲ್ ಫಿನಿಶ್ ಆಗಿದೆ. ಏನೇನ್ ತರಬೇಕು ಬೆಳಿಗ್ಗೆ ಎಷ್ಟು 11 ಗಂಟೆಗೆ ಹೋಗೋರ ನಾವು. ಬೆಳಿಗ್ಗೆ ಹೋಗಿರೋದು. ಹೂ ತರಬೇಕು ಮತ್ತೆ ಬಾಳೆ ಎಲೆ. ಅವಳು ನೋಡಿ, ಏ ಬ್ರೌನಿ ಬಾ ಇಲ್ಲಿ. ಬ್ರೌನಿ ಬಾರೆ ಇಲ್ಲಿ. ಅಲ್ಲಿ ನೋಡಿ, ಕಾರ್ ಒಳಗಡೆ ಹತ್ಬಿಟ್ಟು ಇದು ಓಪನ್ ಮಾಡೋದು ಬೇಡ ಆಯ್ತಾ? ಇದು ಪೂಜಾಗೆ ಆರ್ಡರ್ ಕೊಟ್ಟು ಮಾಡಿಸಿರೋಂಥ ಹಾರ ಇದು. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಾವು ಇಲ್ಲಿ ಹೂ ಎಲ್ಲ ತಗೊಳಕ್ ಬಂದಿದ್ವಿ. ಬಜರಂಗಿ ಇವರ ನಿಮ್ಮ ಹೆಸರೇನು ಸರ್? ಚಂದ್ರು. ನಿಮ್ಮ ಅಡ್ರೆಸ್ ಹೇಳಿ. ಅಡ್ರೆಸ್ ಹೇಳ್ಬಿಡಿ. ಬಜರಂಗಿ ಫ್ಲವರ್ ಸ್ಟಾಲ್, ಕೊಪ್ಪ ಬಸ್ ಮಾರ್ಕೆಟ್ ರೋಡ್. ಸೊ ಇಲ್ಲಿ ಅಂಕಲ್ ಇಲ್ಲೇ ತಗೊಳ್ಳೋದು ಇವ್ರ ಹತ್ರನೇ. ಇಲ್ಲಿ ತುಂಬಾ ಚೆನ್ನಾಗಿ ಕೊಡ್ತಾರೆ. ಹಾರ ಎಲ್ಲ ನಮ್ಗೆ ನಿಜ ಇಷ್ಟ ಆಯ್ತು. ಇಲ್ಲಿ ಬೇಕು ಅಂತಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನೀವು ಇಲ್ಲಿ ಬಂದು ಅವ್ರಿಗೆ ಆರ್ಡರ್ ಏನೇ ಇದ್ರು ಮಾಡ್ಕೊಡ್ತೀರಲ್ಲ? ಓಕೆ, ನಾವು ಇವಾಗ ಹೋಗಿ ಅಲ್ಲಿ ಮಾಡ್ತೀವಲ್ಲ ಡೆಕೋರೇಷನ್. ಸೊ ಆ ಹೂವು ಎಲ್ಲ ಇವರೇ ಮಾಡಿರೋದು. ಸೊ ನಿಮ್ಗೆ ತೋರಿಸ್ತೀನಿ ವಿಡಿಯೋ ಎಲ್ಲ. ನೋಡಿ ಅಲ್ಲಿ ಡೆಕೋರೇಷನ್ ಆಗ್ತಿದೆ, ಅಲ್ಲಿ ತೋರಿಸಿ. ಅಲ್ಲಿ ಅದು ಸೊ ಅಲ್ಲಿಗೆ ಇದು ಬರುತ್ತೆ. ಹಿಂದೆ ಎಲ್ಲ ಕ್ಲೋಸ್ ಆಗುತ್ತಲ್ಲ ಆ ಜಾಗ. ಅಲ್ಲಿಗೆ ಬಾಳೆ ಎಲೆ ಎಲ್ಲ ಹಾಕಿ ಮತ್ತೆ ಹೂವು ಎಲ್ಲ ಹಾಕಿ ಸ್ವಲ್ಪ ಡೆಕೋರೇಷನ್ ಮಾಡಬೇಕು. ಅಂಕಲ್ ಹೇಳಿ. ಇಲ್ಲ ಕರೆಕ್ಟ್ ಆಗಿದೆ. ಇವಾಗ ಇದೆಲ್ಲ ಹಾಕಾಯ್ತು, ಮ್ಯಾಟ್ ಎಲ್ಲ. ಬಾಳೆ ಎಲೆನ ಏನಿದು? ಬಾಳೆ ಎಲೆ ಡೆಕೋರೇಷನ್ ಮಾಡ್ತಿರೋದು. ಇವಳು ನೋಡ್ತಾ ಡಿಂಗಿ ನೋಡ್ತಿರೋದು. ಅವ್ರ ಇಬ್ರದ್ದು ಮನೆ ಇದೆ, ಡಿಂಗಿ ಮತ್ತೆ ಕರಿಯ ಮನೆ. ಇಲ್ಲಿ ಕರಿಯ ಇಲ್ಲಿ ಕೂತಿದ್ದಾನೆ. ಕರಿಯ, ಓಯ್ ಕರಿಯ, ಇಲ್ಲಿ ನೋಡು. ಹಾಯ್ ಮೇಡಮ್ ಎಲ್ಲರಿಗೂ. ಹಾಯ್. ಗುಂಡ್ಪಿನ್ ಚುಚ್ಚಿದ್ರು ಬಾಳೆ ಎಲೆಗೆ, ನಿಂತಿಲ್ಲ. ಈಗ ಹೊಲಿತಿದ್ದಾರೆ ಅದನ್ನ. ಪಾಪ ನಾವೇನೋ ಅನ್ಕೊಂಡ್ವಿ, ಅದೇನೋ. ಈಗ ಇದು ವರ್ಕೌಟ್ ಆಯ್ತು ಈ ಪ್ಲಾನ್. ಇವಳ ಫಂಕ್ಷನ್ಗೆ ಇವಳೇ ನಿಂತು ಮಾಡಿಸ್ತಾ ಇದ್ದಾಳೆ. ಓಕೆ ಪಾಪ, ಅಲ್ಲಿ 3 ಜನನು ಹರಸಾಹಸ ಪಡ್ತಿದ್ದಾರೆ ಅದನ್ನ ಹಾಕೋದಕ್ಕೆ. ಫುಲ್ಲು ಫೈನಲ್ ಆದ್ಮೇಲೆ ತೋರಿಸ್ತೀವಿ ನಿಮ್ಗೆ, ಓಕೆನಾ? ಫುಲ್ ಫೈನಲ್ ಆದ್ಮೇಲೆ ತೋರಿಸ್ತೀವಿ. ಇವಾಗ ಇದೆಲ್ಲ ಫುಲ್ಲು ಬಾಳೆ, ಇದೇನದು ಬಾಳೆ, ಇದೆಲ್ಲ ನಾನೇ ಹಾಕಿದ್ದು.
ಈಗ ಹೋಗಿ ನಮ್ಮವ ಕಡ್ಡಿ ಅಳ್ಳಾಡ್ಸ್ತವ್ರೆ. ಅದೇ ಹೂವು ಅಳ್ಳಾಡಿಸ್ತಿದ್ದಾರೆ ಹೋಗಿ. ಸೊ ಹೇಗಿದೆ ನೋಡಿ, ಚೆನ್ನಾಗಿದ್ಯಾ? ನೀನಂತೂ ಅಳ್ಳಾಡ್ತಿಲ್ಲ, ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ಯಾ. ನಮ್ಮ ಅಮ್ಮನೂ ಬಂದು ಕೂತವ್ರೆ ಇವಾಗ. ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ, ಅದನ್ನ ನೋಡ್ತಾ ಕೂತಿದೀವಿ ನಾವು. ಹೇಗಿದೆ? ತುಂಬಾ ಚೆನ್ನಾಗಿ. ಇವರು ಬಂದು ಕೂತವ್ರೆ. ಮತ್ತೆ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಅರ್ಜುನು ಚೆನ್ನಾಗಿದೆ. ನಿಮ್ಮ ಮಾವ ಹ್ಮ್ ಎಲ್ಲ ಮಾಡ್ತಿದ್ದಾರೆ. ಹ್ಮ್ ಅರ್ಜುನ್ ಪಾಪ ಮಾಡಿ ಸುಸ್ತಾಯ್ತು, ಈಗ ಕೂತೇನು. ಹ್ಮ್ ಅಲ್ಲ ಎಲ್ಲ ಸರಿ. ಹ್ಮ್ ಹೂವ ಮಾತ್ರ ತುಂಬಾ ರೇಟ್ ಜಾಸ್ತಿ ಇಲ್ಲಿ. ಹ್ಮ್ ನೋಡಿ ಇಷ್ಟೂಗೆ ಇಲ್ಲಿಗೆ ಬರೋದೇ ಬೆಂಗಳೂರಿಂದ ಕಣ. ಒಂದ್ ಹಾರ ಒಂದು ಇಷ್ಟೂಗೆ ಚೆಂಡುಗೆ ಎಷ್ಟು 3,400 ರೂಪಾಯಿ ತಗೊಂಡಿದ್ದಾರೆ. ಓಕೆ ನೋಡಿ ಡೆಕೋರೇಷನ್ ಈ ತರ ಆಗಿದೆ. ಸಕ್ಕತ್ತಾಗಿದೆ ಅಲ್ಲ? ಸೂಪರ್ ಆಗಿದೆ. ನಾನು ಇದಿರ್ತೀನಿ ಅದ್ರಲ್ಲಿ ನಂತ ಬೇಡ ಸಿಂಹಾಸನ. ಓಕೆ, ಇದೆ ಫೈನಲ್ ಲುಕ್. ಹೇಗಿದೆ ಹೇಳಿ? ಅಲ್ಲಿ ಏನಂದ್ರೆ ಒಂದೆರಡು balloons ಅಂತ ಕಟ್ಬೇಕಾಯ್ತು, ಚೆನ್ನಾಗಿರುತ್ತೆ. ಬಲೂನ್ ಕಟ್ಟಕ್ಕೆ ಸುಮ್ಮನೆ ಕಟ್ಟಕ್ಕೆ ಜಾತ್ರೆ ಹೇಗಿದೆ ಅರ್ಜುನ್? ಅಲ್ಲ ಇದು ಮಾಡಿದವ್ರೆ. ನಾವು ನಮ್ಮನ್ ಕೇಳ್ತೀವಿ ಹೇಗಿದೆ ಅಂತ. ಅದೇ ಹೆಂಗಿದೆ, ಹೆಂಗ್ ಬಂದಿದೆ? ಅಮ್ಮನ್ ಕೇಳು. ಚೆನ್ನಾಗಿ ಬಂದಿದೆ. ಹೇಗಿದೆ ಮಾವ? ಹಾ ಸೂಪರ್ ಇದೆ. ಸುಸ್ತಾಗಿದೀವಲ್ಲ ಒಂದು ಕಾಲ ಆಯ್ತು. ನಿಮ್ಮ ಮಾವ ಈ ನಿಮಿಷ ಪುರ್ಸೊತ್ತಿಲ್ಲ ಬೆಳಗ್ಗೆ. ಹೌದೌದು. ಸೊ ಸೂಪರ್ ಆಗಿ ಬಂದಿದೆ ಮಾತ್ರ, ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಇನ್ನ ನಾವು ಬೆಳಗ್ಗೆ ಸಿಗ್ತೀವಿ ನಿಮ್ಗೆ. ಅಲ್ಲಿವರೆಗೂ ನೀವು ನಮ್ಮ ಸೀಮಂತ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡಿ. ಮತ್ತೆ ನಾವು ನಿಮ್ಗೆ ಮಾರ್ನಿಂಗ್ ಸಿಗ್ತೀವಿ. The next day. ಸೊ ಎಷ್ಟು ಗಂಟೆಗೆ ಬಂದ್ರಿ? 7 ಗಂಟೆ. ಪಾಪ 7 ಗಂಟೆಗೆ ಬಂದು ಪಟ್ಟ ಅಂತ ಎಲ್ಲ ರೆಡಿ ಮಾಡ್ತಿದ್ದಾರೆ. ಸರ್ ನಿಮ್ಮ ಹೆಸರು? ಸತೀಶ್. ನಿಮ್ದು ಯಾವುದು ಕ್ಯಾಟ್ರಿಂಗ್ ಹೇಳಿ? ಬಿಂದಾಸ್ ಕ್ಯಾಟ್ರಿಂಗ್. ಯಾವುದು? ಬಿಂದಾಸ್ ಕ್ಯಾಟ್ರಿಂಗ್. ಸೂಪರಾಗಿ ಮಾಡ್ತಾರೆ ಅಡುಗೆ ಇವರು. ಸೊ ಅಲ್ಲೆಲ್ಲ ರೆಡಿ ಆಗ್ತಾ ಇದೆ. ಏನೇನು ಡಿಶ್ಶು ಅಂದ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ. ಸೊ ಕ್ಯಾಟ್ರಿಂಗ್ ಎಲ್ಲ ಇಷ್ಟ ಆದರೆ ಬೇಕಾದ್ರೆ ನಿಮಗೆ ಅವ್ರ ನಂಬರ್ ಕೊಟ್ಟಿರ್ತೀನಿ. ಆಮೇಲೆ ಅವೆಲ್ಲ ಫಸ್ಟು ಊಟ ಎಲ್ಲ ರೆಡಿ ಆಗಲಿ, ಆಮೇಲೆ ತೋರಿಸ್ತೀನಿ ನಿಮಗೆ. ಓಕೆ, ಪೂಜಾ ಇವಾಗ ನೈಲ್ ಪಾಲಿಶ್ ಹಚ್ಕೊಂತಿದ್ದಾಳೆ. ಓಕೆ, ನಮ್ಮ ಮಾವ ಫುಲ್ ಬ್ಯುಸಿ ಇವತ್ತು. ಓಕೆ, ಚೇರೆಲ್ಲ ಇಟ್ಟಿದ್ದೀವಿ ಇವಾಗ. ಸೊ ಹಿಂಗೆ ಬಂದರೆ ಇಲ್ಲಿ ಸಿಂಹಾಸನ ರೆಡಿ ಆಗಿದೆ. ನಾನು ಹೆಂಡ್ತಿದ್ದು ಆಯ್ತಲ್ಲ ಈಗ? ಹಾಂ, ಪಕ್ಕ ಆಯ್ತು ಈಗ. ಅದು ಚೂರು ಮಾಡ್ತೀನಿ ಬಿಡಿ ನಾನು. ಅದು ಓಕೆ, ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನಮ್ಮ ಹೀರೋಯಿನ್ ಬರೋದಕ್ಕೆ. ಇದು 3-4 ಇಷ್ಟೇ ಕೂತಿದೆ. ಒಂದು ತಟ್ಟೆ ಇಡೋದು ಬೇಡವಾ? ಓಕೆ, ಇವಾಗ ಇದೆಲ್ಲ ಜೋಡಿಸ್ಬೇಕು. ಅವಳಿಗೆ ಇಷ್ಟಪಟ್ಟಿದ್ದು ತಿಂಡಿಗಳೆಲ್ಲ ಜೋಡಿಸ್ಬೇಕು. ಜೋಡಿಸ್ಬಿಟ್ಟು ನಿಮಗೆ ನೀಟಾಗಿ ಸೆಟಪ್ ಮಾಡಿ ಆಮೇಲೆ ತೋರಿಸ್ತೀವಿ ನಿಮಗೆ. ನಾನು ಮಾಡ್ತಿದ್ದೆ. ರೆಡಿ ಮಾತಾಡು. ಕೆಳಗಡೆ ಇಟ್ಬಿಡು. ಓಕೆ, ಈಗ ಎಲ್ಲ ನಾವು ರೆಡಿ ಮಾಡ್ತಾ ಇದ್ದೀವಿ. ಏನೇನು ಬಯಕೆ ತಿಂಡಿಗಳು ಇಡ್ತಾ ಇದ್ದೀವಿ. ಇಲ್ಲಿ ಆ್ಯಕ್ಚುಲಾಗಿ ಬಯಕೆ ಶಾಸ್ತ್ರ ಅಂತಲೇ ಕರೆಯೋದು. ನನಗೆ ಇವತ್ತೇ ಗೊತ್ತಾಗಿದ್ದಪ್ಪ ಬಯಕೆ ಶಾಸ್ತ್ರ. ಸೀಮಂತ ನಮ್ಮ ಕಡೆ ಸೀಮಂತ ಅಷ್ಟೇ ನಾವು ಹೇಳೋದು. ಬಯಕೆ ಶಾಸ್ತ್ರ ಎಲ್ಲ ಕಡೆ ನಾನು ಕೇಳಿಲ್ಲ ಯಾವತ್ತು. ಸೀಮಂತ ಬಯಕೆ ಶಾಸ್ತ್ರ ಎಲ್ಲ ಒಂದು. ಓಕೆ, ಈಗ ಇದೆಲ್ಲ ರೆಡಿ ಮಾಡಿ. ಈಗ ಟೈಮ್ ಆಯಿತು 10:15 ಕೂರ್ಸೋದು. 10:30 ಕೂರಿಸ್ಬೇಕು ಅವ್ರನ್ನ. ಸೊ ಎಲ್ಲ ರೆಡಿ ಮಾಡ್ಕೊಂಡು ಸಿಗ್ತೀವಿ. ಟೈಮಿಂಗ್ ಇದೆ ಮಾವ, ನಿಮ್ಮ ಮೊಬೈಲಲ್ಲಿ ಇದೆ ಅಲ್ಲ ಟೈಮಿಂಗ್?
ಯಾರಪ್ಪ ಹಿಂಗ್ ಜೋಡಿಸಿದ್ದು ಅಂದ್ರೆ ನನ್ನ ಹೆಸರು ನಾನೇ ಯಾಕೆ ಅವ್ರು ಯಾಕಡೆ ತಾಂಡಿದ್ನಲ್ಲ ಬಟ್ಟೆ ಅದೇ. ಈಗೇನೇನು ಮಾಡ್ತಾ ಇದ್ದೀರಾ? ಪಾಯಸ ಆಯ್ತು. ಪಾಯಸ ಆಯ್ತಾ? ಬರ್ಬೋದು ಆ ಕಡೆ. ಪಾಯಸ ಮಾಡ್ತಿದ್ದಾರೆ. ಪಾಯಸ ಆಯಿತು. ಇದು ಅದೇನು ಪಾಯಸ? ಗೋಧಿ ಕಡಿ. ಇದು ಚಿಕನ್ ಗ್ರೇವಿ ಮಾಡ್ತಾವ್ರೆ. ನೋಡಿ ಗ್ರೇವಿ ರೆಡಿ ಆಗ್ತಾ ಉಂಟು. ನೆಕ್ಸ್ಟ್ ಏನು ಮಾಡ್ತೀರಾ? ರಸಮ್ಮು ಮತ್ತು ಗೀ ರೈಸ್ ಎಲ್ಲ ಮಾಡ್ತಾರೆ. ಇವರು ಶ್ವೇತಾ ಅಂತ ಬ್ಯೂಟಿ ಪಾರ್ಲರು ಕೊಪ್ಪದಲ್ಲಿದೆ. ಅವರು ಬಂದು ನಮ್ಮ ಪೂಜಾಗೆ ರೆಡಿ ಮಾಡ್ತಿದ್ದಾರೆ. ಏಂಜಲ್ ಬ್ಯೂಟಿ ಪಾರ್ಲರ್ ಅಲ್ವಾ? ಏಂಜಲ್ ಬ್ಯೂಟಿ ಪಾರ್ಲರ್ ಮೇಕ್ ಓವರ್ ಬೈ ಜಾನುಕೊಪ್ಪ. ಓಕೆ ಫುಲ್ಲು ರೆಡಿ ಆದಮೇಲೆ ತೋರಿಸ್ತೀನಿ ನೋಡು. ಓಕೆ, ಅತ್ತೆ ಸೊಸೆ ಇಬ್ಬರು ರೆಡಿಯಾಗಿ ಕೂತಿದ್ದಾರೆ. ದಂತದ ಗೊಂಬೆ ಥರ ಕಾಣಿಸ್ತಿದ್ದೀರಾ ಇಬ್ಬರು. ನಾನಂತೂ ಮೇಕಪ್ ಸವಾಸನೆ ಬೇಡ ಅಂತ ನಾನೇ ನನಗೆ ಬಂದಂಗೆ ಮಾಡ್ಕೊಳ್ತಿದ್ದೀನಿ. ಇಲ್ಲ ಚೆನ್ನಾಗಿದೆ. ಅಲ್ಲಿ ಮದುವೆ ಮಾಡೋದಕ್ಕಿಂತ ಚೆನ್ನಾಗೇ ಮಾಡ್ಕೊಂಡಿದ್ದೀಯ. ಭೂತ ಆಗ್ಬಿಟ್ಟಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶುಭ ಸಮಾರಂಭ ನಡೆಯಲಿದೆ. ಎಲ್ಲರೂ ಹಾರೈಸಬೇಕಾಗಿ ವಿನಂತಿ. ಸರ್ ಇಲ್ಲಿ ಮಸಾಲೆ ಇದೆಯಲ್ಲ, ಏನಕ್ಕಿದು ರೆಡಿಯಾಗಿರೋದು? ಓ ಕಬಾಬ್ ಮಸಾಲನಾ? ಇದು ಕಬಾಬ್ ಮಸಾಲ ರೆಡಿಯಾಗಿದೆ. ಮತ್ತು ಇಲ್ಲಿ ಗೀ ರೈಸ್ ರೆಡಿ ಮಾಡ್ತಿದ್ದಾರೆ. ವೆಜ್ ಬಾಜಿ. ಓ ಫಸ್ಟ್ ವೆಜ್ ಮಾಡ್ಬಿಡ್ತೀರಲ್ವಾ? ರೆಡಿ ಆಗಿದೆ. ಚಿಕನ್ ಮಸಾಲ ಆಗಿದೆ. ಅದೆಲ್ಲ ಆಗಿದೆಯಾ? ಇವರೇ ನಮ್ಮ ಕುಕ್ಕು. ಸೊ ಇಲ್ಲಿ ಸುತ್ತಮುತ್ತ ಕೊಪ್ಪದಲ್ಲಿ ಯಾರು ಏನೇ ಆರ್ಡ್ರ್ ಕೊಟ್ಟರು ಹೋಗಿ ಮಾಡ್ಕೊಡ್ತೀರಲ್ಲ ಸರ್ ನೀವು? ಬಿಂದಾಸ್ ಕ್ಯಾಟ್ರಿಂಗ ಗೂಗಲಲ್ಲಿ ಇದೆಯಾ? ಗೂಗಲಲ್ಲಿ ಇದ್ದರೆ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಿಗ್ತಾರೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನಂಬರೆಲ್ಲ ಇದೆ ಅಲ್ವಾ ಸರ್ ಅಲ್ಲಿ? ಸೊ ಅವ್ರದ್ದು ನಂಬರು ಅಡ್ರೆಸ್ಸು ಪ್ರತಿಯೊಂದು ಗೂಗಲಲ್ಲಿ ಏನು ಹೇಳಿದ್ರಿ? ಬಿಂದಾಸ್ ಕ್ಯಾಟ್ರಿಂಗ್ ಅಲ್ಲ, ಬಿಂದಾಸ್ ಕ್ಯಾಟ್ರಿಂಗ್ ಅಂತ ಸರ್ಚ್ ಮಾಡಿ ನೋಡಿ. ತುಂಬ ಚೆನ್ನಾಗಿ ನಮ್ಮ ಆಲ್ಮೋಸ್ಟ್ ನಮ್ಮ ಮಾವ ಅವರು ಮಾಡಿಸೋದೆಲ್ಲ ಇವ್ರ ಹತ್ರನೇ. ನಿಜ ಸಕ್ಕದಾಗಿ ಮಾಡ್ತಾರೆ. ಅದಕ್ಕೆ ಈ ಸತಿನೂ ಇವ್ರನ್ನೇ ಕರೆಸಿದ್ದೀವಿ. ಓಕೆ, ಎಲ್ಲಿ ಸರ್ ಎಲ್ಲಿ ರೆಡಿ? ಹಾಂ, ಚಿಕನ್ ಕಲಿಸ್ತಿದ್ದಾರೆ ನೋಡಿ. ಇಲ್ಲಿ ಚಿಕನ್ ಕಬಾಬ್. ಇದು ತೆಂಗಿನಕಾಯಿ ಪೇಸ್ಟಾ? ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದಾರೆ. ಫಿನಿಶ್ ಆಯ್ತು ಆಲ್ರೆಡಿ. ಎಲ್ಲ ಆಲ್ಮೋಸ್ಟ್ ಮುಗೀತಾ? ಸೊ ನಿಜ ಬಂದು ಪಾಪ ಎಷ್ಟೆಷ್ಟು ಬೇಗ ಮಾಡಿಕೊಟ್ರು ಅಂದರೆ ತುಂಬ ಬೇಗ ಮಾಡಿದ್ರು. ಅಲ್ಲಿ ವೆಜ್ ಇದು ರೆಡಿ ಆಗಿದೆ. ಓ ಇದೆಲ್ಲ ರೆಡಿ ಆಗಿರೋದ ಇಲ್ಲಿ ಇಟ್ಟಿರೋದು? ಇದೇನಿದು ರಸಮ್ಮ? ಚಿಕನ್ ಗ್ರೇವಿನಾ? ಓಕೆ, ಚಿಕನ್ ಗ್ರೇವಿ ಇದು. ಬಿಸಿ ಇದೆ ಹುಷಾರು. ಇದು ರಸಮ್ ಅಲ್ಲ? ರಸಮ್ಮು, ವೈಟ್ ರೈಸು, ಪಾಯಸ. ಇದು ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಫೇವ್ರೇಟ್ ನೀವು ಮಾಡೋ ಪಾಯಸ. ಓಕೆ ಮಾಡಿ ಸರ್. ಓಕೆ ಅಮ್ಮ ಎಲ್ಲಮ್ಮ ನಿನ್ನ ಲುಕ್ ತೋರ್ಸಮ್ಮ. ಅಮ್ಮನ ಸ್ಯಾರಿ ಇದು. ತಿರ್ಗಮ್ಮ ಒಂದು ರೌಂಡ್ ತಿರ್ಗಾಕಮ್ಮ. ಅಮ್ಮ ನಿಜ ಸಕ್ಕದಾಯ್ತಮ್ಮ ಸ್ಯಾರಿ. ಸ್ಯಾರಿ ಚೆನ್ನಾಗಿ ಕಾಣುತ್ತೆ. ಏನು ಚೆನ್ನಾಗಿದೆ. ಓಕೆ, ಇನ್ನು ಆಂಟಿ ಎಲ್ಲ ಸ್ಯಾರಿ ಹಾಕಂತವ್ರು. ಇನ್ನು ಈಗಲೇ ತೋರ್ಸೋಕ್ಕಾಗಲ್ಲ, ಆಮೇಲೆ ತೋರಿಸ್ತೀವಿ. ಓಕೆ, ಈಗ ಇಬ್ರು ಗಂಡ ಹೆಂಡತಿ ಇಬ್ರು ರೆಡಿಯಾಗಿದ್ದಾರೆ. ಅವರ ಔಟ್ಫಿಟ್ ತೋರಿಸ್ತೀನಿ ನೋಡಿ. ಇದು ನಮ್ಮ ಔಟ್ಫಿಟ್. ಈ ಶರ್ಟ್ಗೋಸ್ಕರ ಎಷ್ಟು ಹುಡ್ಕಾಡಿದೀವಿ ಅಂದ್ರೆ ಇವಳ ತರ ಮ್ಯಾಚಿಂಗ್ ಬೇಕು ಅಂದ್ಬಿಟ್ಟು ಬೇಜಾನ್ ಹುಡ್ಕಾಡಿದೀವಿ. ಆಮೇಲೆ ಚೆನ್ನಾಗೈತೆ, ಎರಡು ಸಕ್ಕದಾಗೈತೆ. ಅವ್ರ ಸ್ಯಾರಿನೂ ಸಕ್ಕದಾಗೈತೆ, ಆಮೇಲೆ ನಿಂದು ಇದು ಚೆನ್ನಾಗೈತೆ ಔಟ್ಫಿಟ್. ಪಂಚೆ ಮತ್ತು ಶರ್ಟ್ ಎರಡು ಚೆನ್ನಾಗಿದೆ. ಓಕೆ, ಹೋಗಿ ಅವ್ರನ್ನ ಕೂರಿಸ್ಬೇಕು. ಟೈಮ್ ಆಯಿತು. ಇಲ್ಲಿ ಗಂಡು ಹೆಣ್ಣು ಕೂತಿದ್ದಾರೆ. ಈ ಗಂಡು ಹೆಣ್ಣನ್ನ ಇಲ್ಲಿ ಕೂರಿಸಿದ್ದೀವಿ. ಆಂಟಿ ಇಲ್ಲಿ ನೋಡಿ, ತಿರ್ಗಿ ಹಂಗೆ ಒಂದು ಲುಕ್ ಕೊಡಿ.
ಆಂಟಿ ನಿಮ್ಮ ಸ್ಯಾರಿ ತರಿಸಿ ನೀಟಾಗಿ ಹಿಂಗೆ ತಿರುಗಿ. ಇದು ಆಂಟಿ ಇದು ಔಟ್ಫಿಟ್ ಚೆನ್ನಾಗಿದೆ ಆಂಟಿ ಸ್ಯಾರಿ. ಅಮ್ಮಂದು ಆಗಲಿ ತೋರಿ. ಮತ್ತೆ ಇನ್ನು ಜೆಂಟಲ್ಮ್ಯಾನ್ ಮೆಂಟಲ್ ಮ್ಯಾನ್ ಸಾರಿ ಜೆಂಟಲ್ ಮ್ಯಾನ್ ಇವರೇ ನಮ್ಮ. ಆಮೇಲೆ ಹೌದು ಇವಾಗ ತುಂಬ ಮೆಸ್ಸಿ ಇದೆ. ಯಾಕೆ ಅಂತ ಅಂದರೆ ಎಲ್ಲ ರೆಡಿ ಆಗ್ತಿದ್ದೀವಿ, ಎಲ್ಲ ಬ್ಯುಸಿ ಇದ್ದೀವಿ ಅದರಿಂದ. ಮತ್ತು ನಮ್ಮನ್ನು ತುಂಬ ಜನ ಇನ್ಸ್ಟಾಗ್ರಾಮು ಯಾರು ವೀಡಿಯೋ ಮಾಡ್ಕೊಡೋದು ಅಂತೆಲ್ಲ ಕೇಳ್ತೀರಾ, ಇವರೇ. ಮತ್ತು ನಮ್ಮ ಮನೆ ಏನೇ ಈವೆಂಟ್ಸ್ ಆದ್ರೂ ಇವರೇ ನಮಗೆ ಮಾಡಿಕೊಡೋದು. ನಮ್ಮ ಕ್ಲಮ್ಸಿ ವೈಶು ಚಾನಲಲ್ಲೂ ನೋಡಿರ್ತೀರ, ಮುಸ್ತಫಾ ಇವರೇ ಅದು. ಜೀವನವರೇ ಹಾಯ್ ಮಾಡಿ. ಸೊ ನಿಮಗೆ ಬೇಕು ಅಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಜೀವನ್ ಏನಿದೆ ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ? ಜೀವನ್ ಮೆಮೊರಿ ಹಂಟಿಂಗ್ ಅಂತ ಇದೆ. ಮತ್ತು ಚಾನಲ್ ಅವ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮಾಡಿ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ಕೊಡ್ತಾರೆ. ಫೈನಲ್ ಔಟ್ಪುಟ್ನ ನಾನು ಆ ಕ್ಯಾಮ್ರಾದಲ್ಲಿ ಅವ್ರು ತೆಗೆಯೋದನ್ನು ತೋರಿಸ್ತೀನಿ ನಿಮಗೆ. ಓಕೆ, ಅರ್ಜುನ್ದು ಔಟ್ಫಿಟ್ ನೋಡಿ. ನಮ್ದೇನು ಸಿಂಪಲ್. ಈ ಕಡೆ ಬರ ಮುಸ್ತಫಾ ಇಲ್ಲಿ ಈ ಮುಸ್ತಫಾ ಹಾಕೊಂಡಿಲ್ಲ ಅಂತ ಅವನು. ಓಕೆ, ಮತ್ತೆ ಆಮೇಲೆ ಸಿಗ್ತೀವಿ ನಿಮಗೆ. ಮಾವ ಬನ್ನಿ ನೋಡೋಣ ನಿಮ್ದು ಔಟ್ಫಿಟ್. ಇಲ್ಲ ಒಂದೇ ಸೆಕೆಂಡ್ ಅವ್ನು ತೋರಿಸ್ಬಿಡ್ತಾನೆ. ಓಕೆ, ಇದು ನಮ್ಮ ಮಾವನ ಔಟ್ಫಿಟ್. ಓಕೆ ಮುಗೀತು. ಓಕೆ ಹೋಗಿ. ಇದು ನಮ್ಮ ಡ್ಯಾಡಿ ಔಟ್ಫಿಟ್. ಎಲ್ಲ ಅದೇ ತರ ಶರ್ಟ್ ಎಲ್ಲ ಅದೇ ಏನು ಸೇಮ್ ಒಂದೇ ತರ, ಬಟ್ ಕಲರ್ ಚೇಂಜ್ ಅಷ್ಟೇ. ಹೌದೌದು. ಜೀವನ ಅವರೇ A few moments later. ಪೂಜಾ ಒಂದು ನಿಮಿಷ ಬೇಡ ಏನಿತ್ತು ಅಲ್ಲ, ಎಲ್ಲ ಆದ್ಮೇಲೆ ಅಷ್ಟೇ ಹಚ್ಚಿಲ್ಲ ಅಂತ ಆಯ್ತಿದ್ದು. ಅದೆಲ್ಲ ಏನು ಊಟನೇ ಮಾಡಿಲ್ಲ. ಸೊ ಇಬ್ರು ಬೀಗರು ಏನು ಮಾಡ್ತಿದ್ದಾರೆ ಅಂದರೆ ಹೂವು ಬಿಡಿಸ್ತಿದ್ದಾರೆ, ಹೂವು. ಸೊ ಲಾಸ್ಟ್ಗೆ ಪೂಜೆಗೆ ಅದು ಒಂದು ವಿಡಿಯೋ ಇದೆ, ಅದಕ್ಕೋಸ್ಕರ. ಕ್ಯಾಮ್ರಾಮನ್ ಫುಲ್ ಬ್ಯುಸಿ, ಫೋಟೋಗ್ರಾಫರು ಲೈಟ್ ಇಟ್ಕೊಂಡು, ಫೋಟೋಗ್ರಾಫರ್ ಬ್ಯುಸಿ, ಲೈಟ್ ಮ್ಯಾನ್ ಬ್ಯುಸಿ. ಫಳ್ಳಂತ ನಗು, ಫಳ್ಳಂತ ನಗು. ಕುತ್ಕೊಂಡ್ಬಿಡ್ಲಾ? ಹಾಂ, ಕುತ್ಕೊ, ಮೆತ್ತ ಕುತ್ಕೊ. ಖುಷಿನಾ? ಹ್ಯಾಪಿ? ಲೈಟ್ ಪ್ರಜ್ವಲ್, ಲೈಟ್ ಕೊಟ್ರ? ಶೋಭಾನಯಂಬುದು ಶ್ರೀ ಗೌರಿಗೆ, ಶೋಭನ ಶೋಭನ ಶೋಭನವೇ, ಶೋಭನ ಶೋಭನ ಶೋಭನವೇ. ಓ ಚಪ್ಪಾಳು, ನೀವಾಡಿ ಒಂದು. ಪ್ರಜ್ಜು ನೀನ್ ಆಡತ್ತ ಬರಿಗೆ ಬಾ ಅಕ್ಕ. ಆಮೇಲೆ ರೀಲ್ಸ್ ಆಡಿ. ತಾಯಿ ನೆನಪಾಗಿ ಕಣ್ಣೀರ ತಂದೆ, ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. 14 ವರ್ಷಗಳಿಂದೆ ಎತ್ತ ತಾಯಿ ಅಗ್ನಿ ಪರೀಕ್ಷೆ ನಡೀತಾ ಇದೆ ಅವ್ರಿಬ್ರಲ್ಲಿ. ಯಾರು ಬಿಗ್ ಬಾಸ್ ಮನೆಗೆ ಹೋಗ್ತಾರ? ಅಲ್ಲಿ ತೋರಿಸಿ ನಾನು ಯಾಕೆ ತೋರಿಸ್ತೀನಿ? ಓಕೆ, ಇವಾಗ ಏನಿದು ಇದೇನು ತುಂಬ್ತಿರೋದು? ಮಡ್ಲು ತುಂಬ್ತಿರೋದು ಈಗ. ಮಕ್ಕದಲ್ಲಿ ನಗು ಇರಲಿ.
ಅಮ್ಮ ಇಲ್ಲಿ ನೋಡಮ್ಮ ಹಂಗೆ ಇಲ್ಲಿ ನೋಡಮ್ಮ 30% ಸ್ಮೈಲ್ ಸರ್. ಹಾಂ ಸಾಕು 50 ಕೇರ್ ಬಾರ್ದು ಸರ್. ನ್ಯೂಟ್ರಲ್ ಆಗಿ ಫೋಟೋ ಆಯ್ತಾ ಹಾಂ ಅದು ಒಟ್ಟಿಗೆ ಕೊಡೋದು, ಅದೆಲ್ಲ ಆಮೇಲೆ ಕೊಡೋದು, ಅದು ಆಮೇಲೆ ಕೊಡೋದು, ಎಲ್ಲ ಥರದ್ದು ಅದು ಆಮೇಲೆ ಕೊಡೋದು. ಅಮ್ಮ ಮಕ್ಕದಲ್ಲಿ ನಗು ಇರಲಿ. ಇಲ್ಲ 40% 30%. ಅಕ್ಕಿ ಹಾಕಿ ಈಗ. ಸೌಂಡ್ ಯಾರು ಮ್ಯೂಟ್ ಮಾಡ್ತಾರೆ? ಚೆರಿ ಇದು ಚೆರಿ ಅಷ್ಟೇ. ಹಾಂ ಇಲ್ಲಿ ನೋಡಿ ಅಕ್ಕ ನಿಮ್ಮ ಮಕ್ಕದಲ್ಲಿ ಸ್ನೇಹಿತ ಅಷ್ಟೇ ಎಷ್ಟು ಸ್ಪೆಂಡ್ ಮಾಡಿ. ಓಕೆ, ಈಗ ಮಡ್ಲು ತುಂಬಿರೋದನ್ನ ಈಗ ಅವಳ ಕೈ ಕೊಡ್ತಾರೆ. ಅವಳಿಗೆ ಭಾರಿ ಆಸೆ ಮಗುಗೆ ಅರ್ಶಿನ ಕುಂಕುಮ ಮಾಡೋದು ಮುತ್ತೈದರಿಗೆ ಅವ್ರ ಮಗಳು. ಹಾಂ, ಇಟ್ಟಾಯ್ತು. ಈಗ ನಮಸ್ಕಾರ ಮಾಡ್ಕೊಳ್ಳಿ. ಅದನ್ನ ಮಡ್ಲನ್ನ ನಮಸ್ಕಾರ ಮಾಡ್ಕೊಳ್ಳಿ. ಹಿಡ್ಕೋತೀನಿ, ನಮಸ್ಕಾರ ಮಾಡ್ಕೋ ಎರಡು ಕೈಯಿಂದ. ನೀನು ನಮಸ್ಕಾರ ಮಾಡಮ್ಮ 3 ಸಾರಿ ಮಾಡ್ಕೊ ಹಂಗೆ. ಓಕೆ, ಎಲ್ಲ ಇಷ್ಟಪಟ್ಟು ತಿಂದ? ಖುಷಿ ಆಯ್ತಾ? ಇನ್ನು ಯಾರು ತಿನ್ಸೋಗಿ ವೆಯ್ಟ್ ಮಾಡ್ತಾಳೆ. ನೀವು ಹೋಗಿ ನೀವ್ ಹೋಗಿ ಮಾವ. ನೀವೆಲ್ಲ ಇಟ್ಕೊಂಡು ಹಾ, ನೀವೇ ಲೈಟ್ ಇಟ್ಕೊಂಡು ನೀವು ತಿನ್ಸ್ತಾನೆ ಕರೆಂಟ್ ಹೋಯ್ತಾ? ಇದು ನಮ್ಮ ಅತ್ತೆಯವರ ಫ್ಯಾಮಿಲಿ. ಮುಂದೆ ಹಾ, ನಮ್ಮ ಅಮ್ಮನೂ ಸೇರ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ. ಓಕೆ, ರೆಡಿ ಕ್ಯಾಮ್ರಾಮನ್ ಕೇಳಿ ಮಾತು. ಹಾ, ಸ್ಟಾರ್ಟ್. ಊಟ ಮಾಡ್ಬಿಟ್ಟು ಮಾಡೋದ? ಊಟ ಮಾಡೋಕ್ಕಿಂತ ಮುಂಚೆನೆ ಮಾಡ್ಬಿಡೋಣ. ಊಟ ಮಾಡಿದ್ರೆ ಸರಿ ಇರಲ್ಲ. ಓಕೆ, ಈಗ ಊಟಕ್ಕೆಲ್ಲ ಕೂತಿದ್ದಾರೆ. ಊಟ ಎಲ್ಲ ಮಾಡೋಕ್ಕೆ ರೆಡಿ. ಹಾಂ, ಹೌದು ಇಡ್ತೀನಿ. ಸೊ ಊಟ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ನೀವು ಸೂಪರ್ ಅಂದರೆ ಅಷ್ಟೇ ಸಾಕು. ಹೇಳಿ, ಪಾಯಸ ಚೆನ್ನಾಗಿದೆ ಹೇಳಿ. ಎಲ್ಲ ಊಟ ಮಾಡ್ತಿದ್ದಾರೆ. ಸೊ ಹೊಟ್ಟೆ ತುಂಬ ಊಟ ಮಾಡಿ. ಹಾಂ, ಇದೆಲ್ಲ ಯೂಟ್ಯೂಬಲ್ಲಿ ಬರುತ್ತೆ. ಓಕೆ ಅಲ್ಲ ನಿಮಗೆ? ನಿಮ್ಮ ಹೆಸರು ಹೇಳಿ ಸಾಕು. ಅರ್ಜುನ್ ಎಲ್ಲರಿಗೂ ಬಡಿಸ್ತಾವನೆ. ಅರ್ಜುನ್ ಈ ಕಡೆಯಿಂದ ಫುಲ್ ಕತ್ಲ ಕಡ ಬಡಿಸ್ತಾ ಅರ್ಜುನ್, ಬಡಿಸ್ತಾ ಪ್ರಜ್ವಲ್. ತುಂಬಾ ಚೆನ್ನಾಗಿತ್ತು ಊಟ, ಸಕ್ಕದಾಗಿ ಮಾಡಿದ್ದಾರೆ. ಅಂದ್ರೆ ಹೆಂಗ್ ತಿಂದೆ ಟೇಸ್ಟ್ ಇನ್ನೂ ತಿಂದಿಲ್ಲ, ಬಟ್ ಆಗ ಸ್ಮೆಲ್ಲಲ್ಲಿ ಮತ್ತೆ ಎಲ್ಲ ರಿವ್ಯೂ ಅಲ್ಲಿ ಸಕ್ಕದಾಗಿದೆ. ನಾ ಸ್ವಲ್ಪ ಟೇಸ್ಟ್ ನೋಡಿದ್ವಿ, ಚೆನ್ನಾಗಿ. ಎಷ್ಟು ಇವ್ರು ನೋಡಿದ್ರು ಅಮ್ಮ ಅವರು. ಹೌದು, ಬಟ್ ಕಬಾಬ್ ತಿಂದ, ಕಬಾಬ್ ಸಕ್ಕದಾಗಿತ್ತು, ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಥ್ಯಾಂಕ್ ಯು. ಓಕೆ, ಫೈನಲಿ ನಾವು ಊಟಕ್ಕೆ ಕೂತಿದ್ದೀವಿ. ಸೊ ಅರ್ಜುನ ಅಮ್ಮ ಡ್ಯಾಡಿ ಅಲ್ಲಿ ಕೂತವ್ರೆ, ನಾವು ಇಲ್ಲಿ ಕೂತಿದ್ದೀವಿ. ಸೊ ಹೇಗಿದೆ ಊಟ? ಚೆನ್ನಾಗಿದೆ.
ಯಾರು ಇಲ್ಲ ಅದಕ್ಕೆ ನಾಯಿನ್ ಬಿಟ್ಟಿದ್ದೀವಿ. ಊಟನೇ ಮಾಡಿಲ್ಲ. ಅಲ್ಲ ಅಲ್ಲ ಪಲ್ಯ ಎಲ್ಲ ತಿಂತಾನ ತೊಂಡೆಕಾಯಿ ಪಲ್ಯ ಸೂಪರ್ ಆಗಿದೆ ಪಲ್ಯ. ನಾವು ಆಲ್ರೆಡಿ ಎಲ್ಲ ಪಲ್ಯ ಹಾಕ್ಸ್ಕೊಂಡಿದ ನಂಗೆ ಪಲ್ಯ ಬೇಡ. ಸೊ ಆಲ್ರೆಡಿ ಯಾವುದು ಆಲ್ರೆಡಿ ಎಲ್ಲ ಟೇಸ್ಟ್ ನೋಡಿ ಆಯ್ತು, ಸುಮ್ಮನೆ ಕೂತಿರೋದು. ಹೌದು ಸುಮ್ಮನೆ ಕೂತಿರೋದಲ್ಲ, ಹೊಟ್ಟೆ ಊಟ ಮಾಡಕ್ಕೆ ಕೂತಿರೋದು. ಓಕೆ ಅರ್ಜುನ್, ನೀನು ಟೇಸ್ಟ್ ನೋಡಿದ್ರೆ ಹೆಂಗ ಅನಿಸ್ತು? ಸಕ್ಕತ್ತಾಯ್ತು ಊಟ. ನಿಜ ಏನೋ ನೆಕ್ಸ್ಟ್ ನಾವು ಆರ್ಡರ್ ಕೊಡ್ಬೇಕು ಅಂದ್ರೆ ಅವ್ರಿಗೆ ಕೊಡ್ಬೇಕು. ಚೆನ್ನಾಗಿ ಕೊಡ್ಬೇಕು. ನಾನ್ ವೆಜ್. ಕಬಾಬ್ ತಿಂತಲ್ಲ ಅವಾಗ ಹಿಂಗಿತ್ತು, ಸೂಪರ್ ಆಗಿತ್ತು ಕಬಾಬ್. ಸೊ ಓಕೆ, ಇನ್ನು ನಾವು ಊಟ ಮಾಡ್ತೀವಿ. ಊಟ ಮಾಡಿ ನಿಮಗೆ ಸಿಗ್ತೀವಿ, ತೋರಿಸ್ತೀವಿ ಊಟ ಹೆಂಗಿದೆ ಏನು ಅಂತ. ಓಕೆ, ಇದು ಚಿಕನ್ ಗ್ರೇವಿ, ಇದು ಗೀ ರೈಸು. ಹೇಗಿದೆ ಚಿಕನ್ ಗ್ರೇವಿ ಮತ್ತು ಗೀ ರೈಸ್? ಚೆನ್ನಾಗಿದೆಯಾ? ಪಾಯಸನ ಇವಾಗ ಮತ್ತೆ ಎಲ್ಲ ತರ್ತಾ ಬರೋದ? ಅಮ್ಮಂಗು ಹೇಗಿದೆ ಇದು ಗೀ ರೈಸು ಮತ್ತು ಅಮ್ಮ ತಿಂತೀನಿ. ಸೂಪರ್ ಆಗಿದೆ ನಿಜ. ಹೆಂಗಿದೆಯಮ್ಮ? ಊಟಕ್ಕೆ ಕೂತ್ಬಿಡಿ. ಊಟ ಮಾತ್ರ ಸೂಪರ್ ಆಗಿದೆ ಮಾತ್ರ. ಅದೇನೋ ಸೂಪರ್ ಆಗಿದೆ ಊಟ ಮಾತ್ರ. ಚೆನ್ನಾಗಿದೆ, ಸುಮ್ಮನೆ ಆಯ್ತು. ಅಷ್ಟು ಲೆವೆಲ್ ಇದೆ ಊಟ, ಸೂಪರ್. ನನಗೆ ಪೀಸ್ ಬೇಕಿತ್ತು. ಹೌದಾ? ಇರು ಹೇಳ್ತೀನಿ. ಊಟ ಚೆನ್ನಾಗಿದೆಯಾ? ಚೆನ್ನಾಗಿತ್ತು, ಹೊಟ್ಟೆ ತುಂಬ ಊಟ ಮಾಡ್ದ. ಜಾಸ್ತಿ ತಿನ್ನಕ್ಕಾಗಿಲ್ಲ, ಸ್ವಲ್ಪ ತಿಂತೆ. ನೈಟ್ ತಿನ್ನೋಂತೆ ಆಗ್ತಿದೆ ಅಂದ್ರೆ ಇದು ಫಸ್ಟ್ ಅದನ್ನ ತೆಗೆದ್ರೆ ಸಾಕಾಗೈತಳೆ. ಸ್ವಲ್ಪ ಫೋಟೋಸು ರೀಲ್ಸ್ ಎಲ್ಲ ಮಾಡ್ಕೊಂಡು ತೆಗೋಣ, ಓಕೆನಾ? ಹೇಗಿದೆ ಊಟ? ಸೂಪರ್ ಇದೆ. ಹಾಗೆ ಇದು ಏರ್ತಾ ಇಲ್ಲ ಅಲ್ಲ? ಎರಡು ಒಂಥರ ಎಲ್ಲ ನಿದ್ದೆ ಬಿತ್ತಿದ್ದು ನಿನ್ನೆ ಒಂದು. ಆ ಕಡೆ ಓಡಾಡಿದ್ದೆ. ಹೌದಲ್ಲ, ಸಿಕ್ಕಾಪಟ್ಟೆ ಹಿಂಸೆ ಆಗೋಯ್ತು. ನಾನ್ ವೆಜ್ಜಾ ವೆಜ್ಜಾ? ಇದು ವೆಜ್ಜು ವೆಜ್ 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 ಕಬಾಬ್. ಹೆಂಗಿತ್ತು ಊಟ? ವೆಜ್ ಊಟ ಚೆನ್ನಾಗಿತ್ತು. ನಮ್ಮ ಡ್ಯಾಡಿ ಇವತ್ತು ಸೋಮವಾರ ವೆಜ್ಜು, ಅದಕ್ಕೆ ವೆಜ್ ಊಟ ಮಾಡಿದ್ರು. ನೀನು ಹೇಗಿತ್ತು ಊಟ? ವೆಜ್ ಊಟ ಸಕ್ಕತ್ತಾಗಿತ್ತು. ಹೇಳಲಿ, ನೀನು ವೆಜ್ ತಿನ್ನೋನೆ, ನಮ್ಮ ಸಬ್ಸ್ಕ್ರೈಬರ್ಸ್ ಗೊತ್ತು ಬಿಡು. ಹೇಗಿತ್ತಮ್ಮ ಊಟ? ವೆಜ್ ಅಂದ್ರೆ ಏನು ಅಂತಾನೆ ಫಸ್ಟ್ ಕ್ಲಾಸ್ ಆಗಿತ್ತು. ಹೊಟ್ಟೆ ತುಂಬ ಊಟ ಮಾಡ್ದ? ನಾನು ವೆಜ್. ನಾನ್ ವೆಜ್. ಹೇಗಿತ್ತು ಊಟ? ನಾನು ಪ್ಯೂರ್ ವೆಜ್. ಪ್ಯೂರ್ ವೆಜ್ ಅಲ್ಲ, ಪ್ಯೂರ್ ನಾನ್ ವೆಜ್ ನೀವು. ಅದೇ ನಿಮ್ಮ ತಟ್ಟೆ ತೋರಿಸಿದ್ರೆ ಸಾಕಲ್ಲಿ. ತಟ್ಟೆ ತೋರ್ಸ ಯಾಕಂಬಿಟ್ರು. ಬ್ರೌನಿ ಹೇಗಿತ್ತು ಊಟ? ಹೇಗಿತ್ತು ಮಗಳ ಊಟ? ಸರಿಯಲ್ಲಿ ಬೆಳ್ಳು ಸರಿ ಮಗನೇ, ಹೇಗಿತ್ತಪ್ಪ ಊಟ? ಚೆನ್ನಾಗಿರುತ್ತೆ ಊಟ. ಮಜ್ಜಿಗೆ ಬೇಕಾ ಎಲ್ಲರಿಗೂ? ಹಾಂ, ನಂಗೆ ಬೇಕು. ಫಂಕ್ಷನ್ ಎಲ್ಲ ಮುಗೀತು ಇವಾಗ. ಈಗ ಎಲ್ಲ ಫುಲ್ ವಾಶ್ ಆರಾಮಾಗಿ ಆಯ್ತಲ್ಲ ಫ್ರೀಯಾಗಿ. ನಾವೆಲ್ಲ ಫುಲ್ ವಾಶ್ ಮಾಡ್ತಿದ್ದಾರೆ. ಪಾಪ ಪ್ರಜ್ಜು ಮತ್ತೆ ಅಪ್ಪ ಸೇರ್ಕೊಂಡು ನೋಡಿ ಎಷ್ಟು ಪಾತ್ರೆ ತೊಳೆದಿದ್ದಾರೆ. ಅವ್ರಿಬ್ರೆ ತೊಳ್ದಿರೋದು. ಇಷ್ಟು ಎಲ್ಲ ಪಾತ್ರೆನೂ ತೊಳೆದಿದ್ದಾರೆ. ಅಪ್ಪ ನೋಡಿ ಇನ್ನು ತೊಳಿತಾನೆ ಇದ್ದಾರೆ, ತೋರಿಸ್ತಿದ್ದಾಡಿ. ಬೇಡ, ಅವ್ರು ಶರ್ಟ್ ಹಾಕೊಂಡಿಲ್ಲ. ಹೆಂಗಾಯ್ತು ಫಂಕ್ಷನ್? ಜಾಲಿ. ಮಾತ್ರ ತುಂಬಾ ಕಷ್ಟ. ನೆನ್ನೆ ಅರ್ಜುನ್ ಮತ್ತೆ ಪ್ರಜ್ಜು ಸೇರ್ಕೊಂಡು ಇಷ್ಟು ಪಾತ್ರೆನೂ ತೊಳೆದ್ರು. ಇವನ್ ಅಪ್ಪ ಮತ್ತೆ ಪ್ರಜ್ಜು ಸೇರ್ಕೊಂಡು ಎಲ್ಲ ಆಲ್ರೆಡಿ ಕ್ಲೀನ್ ಇತ್ತು, ಇವಾಗ ಯೂಸ್ ಮಾಡಿರಪ್ಪ. 1.5 ಗಂಟೆ ಆಯ್ತಾ ನೀವು? ಅಡಿ ಹಿಡ್ದಿರುತ್ತಲ್ಲ, ಅಡಿ ಹಿಡ್ದಿತ್ತ. ಅಡಿ ಜಾಸ್ತಿ ಇರ್ತಿಲ್ಲ, ಅದೇ ಕ್ಲೀನ್ ಮಾಡ್ಬೇಕಲ್ಲ. ಏ ಅಪ್ಪ, ಇಷ್ಟು ಪಾತ್ರೆ ಬಟ್ ಮನೇಲಿ ಮಾಡೋದೇನೋ ಚೆನ್ನಾಗಿದೆ ಅಲ್ವಾ ಫಂಕ್ಷನ್? ಆರಾಮಾಗಿ ಪಾತ್ರೆ ತೊಳೆದಿದ್ದಾಯ್ತು. ಫಂಕ್ಷನ್ ಮನೇಲಿ ಮಾಡೋದು ಓಕೆ, ಈಗ ಮನೆ ಕ್ಲೀನ್ ಮಾಡೋದು ಇದೆಯಲ್ಲ, ಅದೇ ಕಷ್ಟ. ದೊಡ್ಡ ವಿಷಯ. ಬಟ್ ಆರಾಮಾಗಿರುತ್ತೆ. ಫುಲ್ ಮೆಸ್ಸಿ ಅಂದ್ರೆ ಯಾವ ತರ ಆಗಿದೆ ಅಂದ್ರೆ ಅಷ್ಟು ಮೆಸ್ಸಿ ಆಗಿದೆ. ಸೊ ಏನಂದ್ರೆ ಫಂಕ್ಷನ್ ಟೈಮಲ್ಲಿ ಇದೆಲ್ಲ ನಾರ್ಮಲ್, ಇದೇ ಫಂಕ್ಷನ್ ಅಂದ್ರೆ. ಮತ್ತೆ ಮನೇಲಿ ಮಾಡಿದ್ರೆ ಇದೇ ಗೋಳು, ಏನು ಮಾಡೋಕ್ಕಾಗೋದಿಲ್ಲ. ಓಕೆ, ಇನ್ನ ನಾವು ಈ ಫಂಕ್ಷನ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟು ಮತ್ತೆ ಒಳ್ಳೆ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಬಾಯ್.